ಇದು ನಮ್ಮದು ಈರುಳ್ಳಿ ಸಿಪ್ಪೆ ಮತ್ತು ಬಾಳೆಹಣ್ಣು ಕಡ್ಡಿಗಳು ಮಲ್ಚಿಂಗ್ಗೋಸ್ಕರ ಎಲ್ಲೇ ಕಸ ಸಿಕ್ಕಿದ್ರು ಕೂಡ ಅದನ್ನು ನಾವು ರಸ ಮಾಡ್ಕೊಳ್ತೀವಿ. ಈ ಗದ್ದೆನ ಉಳುಮೆ ಮಾಡಿ 1.5 ವರ್ಷ ಆಗಿದೆ. ಬಾಳೆ ಅಡಿಕೆ ಹಾಕಿದಾಗ್ಲಿಂದ ಇದುವರೆಗೂ ಒಂದು ಸಲ ಉಳುಮೆ ಮಾಡೇ ಇಲ್ಲ. ಮೊದಲೇನಕ್ಕೆ ಉಳುಮೆ ಮಾಡ್ತಿದ್ರಿ? ಕಬ್ಬು ಬೆಳೀತಾ ಇದ್ವಿ. ಕಬ್ಬು ತೆಗೆದಾದ ಮೇಲೆ ಹೀಗೆ ಇದು ಮಾಡಿದ್ದೀವಿ. ಈ ಗೊನೆ ಸ್ವಲ್ಪ ತಡೆ, ಯಾವುದೂ ಕಸಿ ಗಿಡಗಳು ತಂದು ಹಾಕಿಲ್ಲ, ಎಲ್ಲ ಬೀಜದ ಗಿಡಗಳೇ. ಇದಕ್ಕೂ ಕೂಡ ನಿಮ್ಮ ಆಲೆ ಮನೆ ಒಂದು ಗೊಬ್ಬರ ಬೂದಿ ಮತ್ತೆ ಜೀವಾಮೃತ, ಕೃಪಾಮೃತ, ಫಿಶ್ ಅಮಿನೋ ಸೀಡ್ಸ್ ಅಂದ್ರೆ ನಾನೇ ವೇಸ್ಟ್ ಮೀನ ತೊಗೊಂಡು ಬಂದು ಬೆಲ್ಲ ಹಾಕಿ ಕೊಳಿ ಹಾಕಿ ಮಾಡ್ಕೊಳ್ತಾ ಇರುವಂಥದ್ದು ಗೊಬ್ಬರ ಸರ್. ಸಖತ್ತಾಗಿ ಬಿಟ್ಟಿದೆಯಲ್ಲ ಸರ್, ಇದು ಚೆನ್ನಾಗಿ ಬಿಟ್ಟಿದೆ. ಪ್ರತಿ ಹಬ್ಬಗಳಿಗೆ ಹೇಗೆ ಇಲ್ಲ ಅಂದರೂ 1,500-2,000 ರೂಪಾಯಿ ದುಡ್ಡು ಮಾಡಿಕೊಡುತ್ತೆ. ತೆಂಗಿಗೆ ಹಬ್ಬಿಸಿರೋದು ಪ್ರತಿ ಅವ್ರ ಲಕ್ಷ್ಮೀ ಹಬ್ಬ, ಗಣೇಶನ ಹಬ್ಬ ಮತ್ತು ಯುಗಾದಿ ಹಬ್ಬಗಳಲ್ಲಿ ನಾನೇ ಒಂದು 500-1,000 ಎಲೆ ಕೂದು ತೊಗೊಂಡೋಗಿ ನನ್ನ ಅಂಗಡಿ ಹತ್ರನೇ ಮಾರಾಟ ಮಾಡ್ಕೊಳ್ತೀನಿ. ಒಂದು ಎಲೆ 1 ರೂಪಾಯಿ ಅಂದರೂ ಖಾಲಿ ಆಗುತ್ತೆ. 4 ಸಲ 15 kg ಕಟ್ ಮಾಡಿದ್ದೀನಿ. 60 kg ಕೊಟ್ಟಿದ್ದೀನಿ 100 ರೂಪಾಯಿ. ಹಂಗೆ 6,000 ರೂಪಾಯಿ ದುಡ್ಡಾಗಿದೆ ಇದು ಒಂದೇ ಗಿಡದಿಂದ. ಕೆಲವರು ಹೇಳ್ತಾರೆ ನಾವು 200 ರೂಪಾಯಿ ಕೊಡ್ತೀವಿ, 300 ರೂಪಾಯಿ ಕೊಡ್ತೀವಿ ಅಂತಾರೆ. ಕೆಲವರು ಅದನ್ನು ಮಾರುಕಟ್ಟೆನೂ ಕಂಡುಹಿಡ್ಕೊಳ್ದಿರೋರು ಲಾಸ್ ಆಗ್ತಾ ಇರೋರು ಇದ್ದಾರೆ. ನಮಸ್ತೆ, ನಾನು ಅಳವಾಡಿ ಅನಿಲು, ಸಾವಯವ ಕೃಷಿಕ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. ಇದು ನನ್ನದು ತೋಟ. ನಾನು ಕಳೆದ 10 ವರ್ಷದಿಂದ ಬೆಂಗಳೂರಲ್ಲಿದ್ದೆ. ಒಂದು ಯಾವುದೋ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಿಕೊಂಡು ಕೃಷಿ ಬಗ್ಗೆ ಆಸಕ್ತಿ ಇರೋದ್ರಿಂದ, ತಂದೆ ಕೃಷಿಕರಾಗೋದ್ರಿಂದ ಕೃಷಿ ಬಗ್ಗೆ ಆಸಕ್ತಿ ಇತ್ತು. ಅದಕ್ಕೋಸ್ಕರ ಇದು ಜಾಗನ ಪರ್ಚೇಸ್ ಮಾಡಿ ಬೆಂಗಳೂರಲ್ಲಿದ್ದಾಗಲೇ ಅಲ್ಲಿಂದ ಬಂದಾಗಲಿಂದ ಸಾವಯವ ಕೃಷಿ ಸ್ಟಾರ್ಟ್ ಮಾಡಿದ್ದೀನಿ 9 ವರ್ಷದಿಂದ. ಬನ್ನಿ ಹಾಗೆ ನಮ್ಮ ತೋಟದ ಪರಿಚಯ ಮಾಡಿಕೊಡ್ತೀನಿ. ಇದು ಅಡಿಕೆ ಹಾಕಿ 1 ವರ್ಷದ ಮೇಲೆ 6 ತಿಂಗಳಾಯಿತು. ಸಂಪೂರ್ಣವಾಗಿ ಸಾವಯವ ಕೃಷಿನೇ ಮಾಡ್ತಾ ಇರೋದು. ಅಡಿಕೆ ಮತ್ತು ಬಾಳೆ ಹಾಕಿ, ತೆಂಗು ಮತ್ತು ಮಾವು ಹಾಕಿ 9 ವರ್ಷ ಆಗಿದೆ. ಇದು ಮಲ್ಲಿಕಾ ಅಂತ ಮಾವು ಸ್ವಲ್ಪ ಬಿಡ್ತಾ ಇದೆ. ಒಂದು 5-6 ವರ್ಷದಿಂದ ಸ್ವಲ್ಪ ಬಿಡ್ತಾ ಇದೆ. ಮನೆ ಯೂಸ್ಗೆ ಅಂತ ಹಾಕ್ಕೊಂಡಿರೋದು ಮಾವು, ಸೀಬೆ, ಸಪೋಟ ಮತ್ತು ವಾಟರ್ ಆಪಲ್ಲು, ಬಟರ್ ಫ್ರೂಟ್ಸು ಮತ್ತು ಇದು ಸೀಬೆ ಇದೆ, ಮಾವಿದೆ. ಮತ್ತು ತೆಂಗಿಗೆ 9 ವರ್ಷ ಆಗಿದೆ. ಇದೆಲ್ಲ 1 ವರ್ಷ ಆಗಿದೆಯಾ ಅಡಿಕೆ ಹಾಕಿ? 1 ವರ್ಷದ ಮೇಲೆ 6 ತಿಂಗಳಾಗಿದೆ. 1 ವರ್ಷ ಆಗಿದೆ. ಕಳೆದ 2024 10ನೇ ತಿಂಗಳಲ್ಲಿ ನಾಟಿ ಮಾಡಿರುವಂಥದ್ದು. ಕೆಲವೊಂದು ಗಿಡಗಳ ಬೆಳವಣಿಗೆ ತುಂಬಾ ಚೆನ್ನಾಗಿದೆ. ಇಲ್ಲಿ ನೀರಿನ ಅಭಾವ ಇರೋದ್ರಿಂದ ಕೆಲವು ನೀರು ಚೆನ್ನಾಗಿ ಸಿಗ್ತಾ ಇರೋದು ಚೆನ್ನಾಗಿದೆ. ಡ್ರೈ ಲ್ಯಾಂಡ್ ಇದು, ಸಿಕ್ಕಾಪಟ್ಟೆ ಒಣಭೂಮಿ. ಇವತ್ತು ಮಳೆ ಹೋದ್ರೆ ಬೆಳಿಗ್ಗೆ ಕೂಡ ಉಳ್ಬೋದು. ಏನಿದೆಲ್ಲ ಆ ಥರ ಇದೆ. ಇದು ಗೆಣಸಿದೆ, ಗೆಡ್ಡೆ ಗೆಣಸು ಮಲ್ಚಿಂಗ್ಗೋಸ್ಕರ. ಇದು ನಮ್ಮದು ಈರುಳ್ಳಿ ಸಿಪ್ಪೆ ಮತ್ತು ಬಾಳೆಹಣ್ಣು ಕಡ್ಡಿಗಳು ಮಲ್ಚಿಂಗ್ಗೋಸ್ಕರ ಎಲ್ಲೇ ಕಸ ಸಿಕ್ಕಿದ್ರು ಕೂಡ ಅದನ್ನು ನಾವು ರಸ ಮಾಡ್ಕೊಳ್ತೀವಿ. ಕೆಲವರು ಅದನ್ನು ತೆಗೆದು ಬಿಸಾಕ್ತಾರೆ. ನಾವು ಮಲ್ಚಿಂಗ್ಗೋಸ್ಕರ ತಂದು ಹಾಕ್ಕೊಳ್ತೀನಿ. ಹಸಿ ಕಸ, ಒಣ ಕಸ ಮಲ್ಚಿಂಗ್ಗೋಸ್ಕರ ಮಾಡ್ಕೊಳ್ತೀವಿ. ಮನೆಗೆ ತರಕಾರಿಗಳು ನಾವೇ ಬೆಳ್ಕೊಳ್ತೀವಿ, ಹೊರಗಡೆ ಏನು ಪರ್ಚೇಸ್ ಮಾಡೋದಿಲ್ಲ. ಬದನೆ ಇದೆ, ಹಾಗೆ ಸೊಪ್ಪುಗಳು ಹಾಕ್ಕೊಳ್ತೀವಿ ಬೇಕಾದಾಗ. ಮನೆಗೆ ನಮ್ಗೆ ಎಷ್ಟು ಬೇಕು ಅಷ್ಟನ್ನು ಬಳಕೆ ಮಾಡ್ಕೊಳ್ತೀವಿ. ಓಕೆ, ಈಗ ಈ ಅಡಿಕೆಗೆ ನೀವು ಏನು ಕೊಟ್ಟಿದ್ದೀರಾ? ಈ ಅಡಿಕೆಗೆ ನಮ್ಮ ಆಲೆ ಮನೆಯಲ್ಲಿ ಬರುವಂಥ ಬೂದಿ ಮತ್ತು ಮಲಾಸನ್ನ ಮಿಕ್ಸ್ ಮಾಡಿ ಕೊಟ್ಟಿರೋದು. ಬೇರೆ ಏನು ಇದಕ್ಕೆ ಕೊಟ್ಟಿಲ್ಲ. ಜೀವಾಮೃತ, ಕೃಪಾಮೃತಗಳು ಕೊಡ್ತಾ ಇದ್ದೀವಿ. ಓಕೆ, ನಿಮ್ಮ ಒಂದು ಆಲೆ ಮನೇಲಿ ಏನು ಸಿಗುತ್ತೆ ಅದು ವೇಸ್ಟನ್ನ ಗೊಬ್ಬರ ಎಲ್ಲ ತಗೊಂಡ್ಬಂದು ಇದಕ್ಕೆ ಹಾಕ್ತಾ ಇದ್ದೀವಿ. ತೆಂಗಿಗೆ 9 ವರ್ಷ ಆಗಿದೆ. ಹಲಸು ಇವೆಲ್ಲ 9 ವರ್ಷದ ಗಿಡಗಳು. ಎಲ್ಲ ಮನೆ ಬಳಕೆಗೆ ಅಂತ ಎಲ್ಲರೂ 4 ಗಿಡ ಹಾಕಿದ್ವಿ. ಬಟರ್ ಫ್ರೂಟ್ಸ್ ಮಾತ್ರ ತುಂಬ ಇದೆ. ಒಂದು 35 ಗಿಡ ಬಟರ್ ಫ್ರೂಟ್ಸ್ ಗಿಡಗಳಿದೆ. ತೆಂಗು ಎಷ್ಟು ಹಾಕಿದ್ದೀರಾ? ತೆಂಗು ಇದು 2 ಎಕರೆಗೆ 100 ಗಿಡ ಸೇರಿಸಿದ್ದೀವಿ. ಒಂದು ಸ್ವಲ್ಪ ಹತ್ರ ಆಯಿತು ಅಂತ ಹೇಳ್ತಾರೆ, ಬಟ್ ಅವಾಗ ಒಂದು ಸ್ವಲ್ಪ ತಿಳುವಳಿಕೆ ಕಡಿಮೆ ಇದ್ದರಿಂದ ಕೊಟ್ಟಿದ್ದೀರಾ ದಾಯ? 26ಕ್ಕೆ 26 ಇದೆ. ಓಕೆ, 32 ಇಡಬೇಕಿತ್ತಂತೆ, ಬಟ್ ನನಗೆ ಅವಾಗ ಅನುಭವ ಕಡಿಮೆ ಇತ್ತು ಬೆಂಗಳೂರಿಂದ ಬಂದಾಗ. ಬರೀ 26ಕ್ಕೆ 26 ಇಟ್ಟಿದ್ದೀವಿ. ಓಕೆ, ಎಲ್ಲ ನಾಟಿ ಗಿಡಗಳೇ ಅಲ್ವಾ? ಎಲ್ಲ ನಾಟಿ ಗಿಡಗಳೇ. ನಮ್ಮ ಇಲ್ಲೇ ನರ್ಸರಿ ಇತ್ತು, ಚೌಡೇಗೌಡರದು ನಾಟಿ ಗಿಡಗಳು ಅವ್ರ ತೋಟದ ಹಾಕಿದ್ರು, ಅದನ್ನು ತೊಗೊಂಡು ಬಂದು ಹಾಕಿರೋದು. ಇದು ಬಟರ್ ಫ್ರೂಟ್ಸು, ಇದು ಗೆಡ್ಡೆ ಗೆಣಸು. ಯಾವ ವೆರೈಟಿ ಬಟರ್ ಫ್ರೂಟ್ ಇದು? ಬಟರ್ ಫ್ರೂಟ್ಸಲ್ಲಿ ವೆರೈಟಿಗಳು ನೋಡಿಲ್ಲ ನಾನು. ಬೀಜದ ಗಿಡಗಳನ್ನ ತೊಗೊಂಡ್ಬಂದು ಬೀಜ ಹಾಕಿ ಮಾಡಿರೋದು. ಇದು ಬೀಜದ ಗಿಡ? ಬೀಜದ ಗಿಡ. ಓಕೆ, ಅಂದರೆ 5 ವರ್ಷಕ್ಕೆ ಇದು ಫಸಲು ಕೊಡೋದು? ಕೊಡುತ್ತೆ, ಬಟ್ ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ ಅಷ್ಟು. ಇಲ್ಲಿದೆ ನೋಡಿ. ಮತ್ತು ಆ ಕಡೆ ಆಲ್ರೆಡಿ ಫಲ ಬಿಡೋ ಗಿಡಗಳಿದೆ, ಬಟರ್ ಫ್ರೂಟ್ಸ್ ಆಲ್ರೆಡಿ. ಓಕೆ, ಅದು ಬೀಜದ ಗಿಡನೇ? ಅದೆಲ್ಲ ಪ್ರತಿಯೊಂದು ಬೀಜದ ಗಿಡಗಳೇ. ನಾವು ಯಾವುದು ಕಸಿ ಗಿಡಗಳು ತಂದು ಹಾಕಿಲ್ಲ. ಮತ್ತು ಬಾಳೆ ಗಿಡನ ನಾವು ಬಾಳೆ ಕಂದು ಕಟ್ ಮಾಡಿದ್ಮೇಲೆ ಇದನ್ನು ಕಂದನ್ನು ಕಡಿಯಲ್ಲ, ಹಾಗೆ ಎಲೆ ಸವರ್ಬಿಟ್ಟು ಹಾಗೆ ಬಿಟ್ಬಿಡ್ತೀವಿ. ಅದರಲ್ಲಿರೋ ರಸ ಎಲ್ಲ ಭೂಮಿಗಿಳಿದು
ಅದೇ ಗೊಬ್ಬರ ಕೊಡಬೇಕು ಬಾಳೆಗೆ ನೆಕ್ಸ್ಟ್ ಬರೋದಕ್ಕೆ. ಆ ಥರ ಮಾಡ್ತಾ ಇರೋದು. ಎಲೆ ಎಲ್ಲ ಮಲ್ಚಿಂಗ್ ಆಗುತ್ತೆ, ದಿಂಡು ಹಾಗೆ ಉಳ್ಕೊಳ್ಳುತ್ತೆ. ನೀವು ಬೇಕಾದ್ರೆ ನೋಡ್ಬೋದು, ಇದು ಗೊನೆ ಕಟ್ ಮಾಡಿದ್ದೀವಿ, ದಿಂಡು ಹಾಗೆ ಇದೆ. ಅದ್ರ ರಸ ಎಲ್ಲ ನೆಕ್ಸ್ಟ್ ಬರುವಂಥ ಗಿಡಕ್ಕೆ ಅದೇ ಪೋಷಕಾಂಶವಾಗಿ ಗೊಬ್ಬರವಾಗಿ ಪರಿವರ್ತನೆ ಆಗಬೇಕು. ಇದು ಯಾವ್ದು ಸರ್ ಇದು ಪಪ್ಪಾಯ? ಇದು ಪಪ್ಪಾಯನೇ, ನಾಟಿನೇ, ಎಲ್ಲ ಬೀಜದ ಗಿಡಗಳು ತಂದು ಹಣ್ಣು ತಿಂದಿದ್ದ ಗಿಡಗಳು ಹಾಕ್ಕೊಂಡು ಮಾಡ್ಕೊಂಡಿರೋದು. ಸೇಲ್ ಮಾಡ್ತಾ ಇದ್ದೀರಾ ಹೊರಗಡೆ? ನನಗೆ ಮನೆಗೆ ಯೂಸ್ ಮಾಡಿ ಮಿಕ್ಕಿದ್ದನ್ನ ಹೊರಗಡೆಗೆ ಮಾರಾಟ ಮಾಡ್ತಾ ಇದ್ದೀವಿ. ಮನೆ ಯೂಸ್ಗೆ ಅಂತ ಎಲ್ಲ ಹಾಕಿರೋದು. ಎಷ್ಟು ವರ್ಷದಿವೆಲ್ಲ ಪಪ್ಪಾಯ? ಇದು ಕರೆಕ್ಟಾಗಿ ವರ್ಷದ ಮೇಲೆ 4 ತಿಂಗಳು ಇದಕ್ಕೂ. 4 ತಿಂಗಳು 6 ತಿಂಗಳು ಆಗಿದೆ. ಅಂದರೆ ಇಳುವರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ನಾಟಿ? ಇವಾಗ ಆಲ್ರೆಡಿ ನಮಗೆ ವರ್ಷಕ್ಕೆಲ್ಲ ಕರೆಕ್ಟಾಗಿ 9 ತಿಂಗಳಿಗೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಆಗ್ಲಿಂದನೂ ಕಟಾವು ಮಾಡ್ತಾನೆ ಇದ್ದೀವಿ, ಹಾಗೆ ಹೋಗ್ತಾ ಇದೆ. ನೀವು ಇಲ್ಲಿ ಬಂದು ಯಾವುದೇ ರೀತಿ ನಾವು ಉಳುಮೆ ಮಾಡೋದಿಲ್ಲ, ಹಾಗೆ ಕಸ ಎಲ್ಲ ನೋಡಿಕೊಂಡು ಬ್ರಷ್ ಕಟ್ರಲ್ಲಿ ಕಸ ಹೊಡ್ಕೊಂಡು ಈ ಗದ್ದೆನ ಉಳುಮೆ ಮಾಡಿ 1.5 ವರ್ಷ ಆಗಿದೆ. ಬಾಳೆ ಅಡಿಕೆ ಹಾಕಿದಾಗ್ಲಿಂದ ಇದುವರೆಗೂ ಒಂದು ಸಲ ಉಳುಮೆ ಮಾಡೇ ಇಲ್ಲ. ಮೊದಲೇನಕ್ಕೆ ಉಳುಮೆ ಮಾಡ್ತಿದ್ರಿ? ಕಬ್ಬು ಬೆಳೀತಾ ಇದ್ವಿ. ಕಬ್ಬು ತೆಗೆದಾದ ಮೇಲೆ ಹೀಗೆ ಇದು ಮಾಡಿದ್ದೀವಿ. ಈ ಗೊನೆ ಸ್ವಲ್ಪ ತಡಿನಾರ್ದೆ ಬಿದ್ದೋಗಿದೆ, ಅಂದರೆ ಅಂಥ ತೂಕ ಇಲ್ಲ, ಪರವಾಗಿಲ್ಲ, ಗಾಳಿಗೆ ಕಳ್ಕೊಂಡಿದೆ. ನಾನು ಇಲ್ಲಿ ಈ 2 ಎಕರೆಗೆ ಅಡಿಕೆ ಮತ್ತು ಬಾಳೆ ಹಾಕೋಕ್ಕೆ 28,000 ರೂಪಾಯಿ ಖರ್ಚು ಮಾಡಿದ್ದೀನಿ ಇಲ್ಲಿವರೆಗೂ. ಲೆಕ್ಕ ಬರಿತೀವಿ, ಸಾವಯವ ಕೃಷಿಕರು ಅಂದರೆ ಲೆಕ್ಕಾಚಾರ ಪಕ್ಕ ಇರ್ತೀವಿ ನಾವು. ಇಲ್ಲಿವರೆಗೂ ಕೂಡ 1 ಲಕ್ಷ ಇದು ಗಿಡಗಳು, 300 ಗಿಡ ಅಡಿಕೆ, 300 ಬಾಳೆ ಹಾಕೋಕ್ಕೆ ಗಿಡ ತರಿಸೋದ್ರಿಂದ ಹಿಡಿದು ಇಲ್ಲಿವರೆಗೂ ನಾನೇನು ಕಳೆ ತೆಗ್ಸಿದ್ದೀನಿ ಮತ್ತು ಗೊಬ್ಬರ ಹಾಕೋಕ್ಕೆ ಆಳುಗಳು ಕರ್ಕೊಂಡು ಬಂದಿದ್ದೀನಿ, ಎಲ್ಲ ಸೇರಿಸಿ 28,000 ರೂಪಾಯಿ ಖರ್ಚಾಗಿದೆ. ಆಲ್ರೆಡಿ ನನಗೆ ಬಾಳೆಯಲ್ಲಿ 66,000 ರೂಪಾಯಿ ಬಂದಿದೆ ದುಡ್ಡು. ಬಾಳೆನ ನಮ್ಮ ಸಂತೆಲೇ ಮಾರಾಟ ಮಾಡ್ಕೊಳ್ತೀವಿ. ಹಾಗೆ ನಮ್ಮ ಸಂತೆಯಲ್ಲಿ ಹಣ್ಣಾಗಿದ್ದು ಬಂದ ಗೊನೆಗಳನ್ನ ಪ್ರತಿ ವಾರದಲ್ಲಿ 2 ದಿನ, ಭಾನುವಾರ ಮತ್ತು ಬುಧವಾರ ತೋಟಗಾರಿಕೆ ಇಲಾಖೆ ಮುಂದೆ ಸಂತೆ ನಡೀತದೆ, ಅಲ್ಲಿ ಮಾರಾಟ ಮಾಡ್ಕೊಳ್ತೀವಿ. ಇಲ್ಲ ನನ್ನೊಂದು ದಿನಸಿ ಅಂಗಡಿ ಇದೆ, ಅಲ್ಲಿ ಹಣ್ಣು ಮಾಡಿ ಮಾರಾಟ ಮಾಡ್ಕೊಳ್ತೀವಿ. ಪಪ್ಪಾಯಿ ಗಿಡ ನೋಡಿ ಸರ್, ಬರೋದೇ ಇಲ್ಲ ಅಂತಾರೆ ಕೆಲವರು ಸಾವಯವ ಕೃಷಿಲಿ. ನೋಡಿ ಹೇಗೆ ಬಿಟ್ಟಿದೆ. ಬೀಜದ ಗಿಡ ಎಲ್ಲ ಬೀಜದ ಗಿಡನೇ ಸರ್, ಯಾವುದೂ ಕಸಿ ಗಿಡಗಳು ತಂದು ಹಾಕಿಲ್ಲ, ಎಲ್ಲ ಬೀಜದ ಗಿಡಗಳೇ. ಇದಕ್ಕೂ ಕೂಡ ನಿಮ್ಮ ಆಲೆ ಮನೆ ಒಂದು ಗೊಬ್ಬರ, ಬೂದಿ ಮತ್ತು ಜೀವಾಮೃತ, ಕುಪ್ಪಾಮೃತ, ಫಿಶ್ ಅಮಿನೋ ಸೀಡ್ಸು, ಅಂದರೆ ನಾನೇ ವೇಸ್ಟ್ ಮೀನ ತೊಗೊಂಡ್ಬಂದು ಬೆಲ್ಲ ಹಾಕಿ ಕೊಳಿ ಹಾಕಿ ಮಾಡ್ಕೊಳ್ತಾ ಇರುವಂಥದ್ದು ಗೊಬ್ಬರ ಸರ್. ಸಖತ್ತಾಗಿ ಬಿಟ್ಟಿದೆಯಲ್ಲ ಸರ್, ಇದು ಚೆನ್ನಾಗಿ ಬಿಟ್ಟಿದೆ. ನಾಟಿ ಗಿಡ ಅಂತ? ನಾಟಿ ಗಿಡ. ಸೈಜ್ ಇನ್ನೂ ದಪ್ಪ ಆಗುತ್ತೆ? ಇನ್ನೂ ದಪ್ಪ ಆಗುತ್ತೆ. ಅಲ್ಲೊಂದಿದೆ, ಒಂದೊಂದು ಬಂದು 2.5 kg 3 kg ಬರುತ್ತೆ ಒಂದೇ ಗಿಡದಲ್ಲಿ, ಒಂದೇ ಕಾಯಿ. ಅಷ್ಟು ದಪ್ಪ ಆದರೆ ಮಾರಾಟ ಮಾಡೋಕ್ಕೆ ಹಿಂಸೆ ಆಗುತ್ತೆ. ಇದು ಸರಿಯಾದ ಸೂಕ್ತವಾದಂಥ ಸೈಜು. 1 kg ಬಂದರೆ ಮಾರಾಟ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇದನ್ನ ಕಟ್ ಮಾಡ್ಬೋದು? ಕಟ್ ಮಾಡ್ಬೋದು. ಹಾಗೆ ವಾಟರ್ ಆಪಲ್ ಗಿಡಗಳಿದೆ, ಮತ್ತು ಬಟರ್ ಫ್ರೂಟ್ಸ್ ಇದೆ. ಬಟರ್ ಫ್ರೂಟ್ಸ್ ಫಲ ಕೊಡ್ತಾ ಇರೋ ಗಿಡಗಳಿದೆ. ಮೆಣಸಿದೆ. ನಮಗೆ ಮನೆ ಯೂಸ್ಗೆ ಅಂತಲೇ ಪ್ರತಿಯೊಂದು ಹಾಕ್ಕೊಂಡಿರೋದು. ಅದು ಬೆಳೆದು ಆಗಿ ನಾವು ಯೂಸ್ ಮಾಡಿ ಮಿಕ್ಕೊಂಡೋದನ್ನು ಹೊರಗಡೆ ಮಾರಾಟ ಮಾಡ್ತೀವಿ. ಬಾಳೆಗೊನೆಗಳು ಒಂದೊಂದು ಗೊನೆ ಹೆಂಗೆ ಇಲ್ಲ ಅಂದ್ರೂ 8 kg 10 kgವರೆಗೂ ಬರುತ್ತೆ. ಕಡಿಮೆ ನಾನು 14 kg 15 kg ಬರುತ್ತೆ ಅಂತ ಹೇಳಲ್ಲ, ಕಡಿಮೆನೂ ಬಂದಿರೋದಿದೆ. 5 kg 6 kg ಬಂದಿರೋ ಗೊನೆಗಳು ಇದೆ. ಹಾಗೆ 10 kg 12 kgವರೆಗೂ ಬಂದಿರೋ ಗಿಡಗಳು ಇದೆ. ಎಷ್ಟು ಸರ್ ಇದು ನೀರು? ಇದು 5 HP ನೀರು ಬರುತ್ತೆ. 5 ಇಂಚ್, ಒಂದು 2 ಇಂಚ್ ನೀರು ಬರುತ್ತೆ. 5 HP ಮೋಟ್ರ್ ಬಿಟ್ಟಿದ್ದೀವಿ. ಇವಾಗ ಜಸ್ಟ್ ಕರೆಂಟ್ ಹೋಗಿದೆ. ಇದು ನನಗೆ ನೀರು ಸಾಕಾಗಲ್ಲ. ಇಲ್ಲಿಗೆ 2 ಎಕರೆಗೆ ಡ್ರೈ ಲ್ಯಾಂಡ್ ಆದ್ರಿಂದ ಅದಕ್ಕೆ ಹನಿ ನೀರಾವರಿ ಮಾಡಿ ಬಿಟ್ಬಿಟ್ಟಿದ್ದೀವಿ. ಮೆಣಸಿನ ಗಿಡಗಳು ಹಾಕಿದ್ದೀವಿ, ಮೆಣಸು ಹಬ್ಬಿಸ್ತಾ ಇದ್ದೀವಿ ತೆಂಗಿಗೆ. ಮುಂದೆ ಎಳ್ಳೀರನ್ನ ಇವಾಗ ಸದ್ಯಕ್ಕೆ ಪ್ರೆಸೆಂಟ್ಲಿ ಎಳ್ಳೀರು ಕಟಾವು ಮಾಡಿಸ್ತಾ ಇದ್ದೀನಿ. ಮುಂದೆ ಎಳ್ಳೀರು ಕುಯ್ಸಲ್ಲ, ಬರೀ ಕಾಯಿ ಬಿಟ್ಕೊಳ್ತೀವಿ. ಯಾಕೆಂದರೆ ಕೆಳಗಡೆ ಇರೋದ್ರಿಂದ ಎಲ್ಲ ಬಂದು ಕಿತ್ಕೊಂಡು ಕುಡ್ಕೊಳ್ತಾರೆ ಅಕ್ಕಪಕ್ಕದವರು. ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ಹಳ್ಳಿ ಅಂದಮೇಲೆ ಸಹಜ, ಏನೂ ಮಾಡೋಕ್ಕಾಗಲ್ಲ. ಈ ಥರ ಮೆಣಸು ಹಬ್ಬಿಸ್ತಾ ಇದ್ದೀವಿ. ಬಟರ್ ಫ್ರೂಟ್ಸು ಆಲ್ರೆಡಿ ಈ ಸಲ ಕಾಯಿ ಬಿಟ್ಟಿದೆ. ಇದು ಇವಾಗ ಸಣ್ಣ ಈಚು. ಅಲ್ಲಿ ಇನ್ನೊಂದು ಗಿಡ ಆಲ್ರೆಡಿ ಹಣ್ಣು ಬಂದಿದೆ. ವರ್ಷಕ್ಕೆ 2 ಸಲ ಬಿಡುತ್ತೆ ಈ ಗಿಡ. ಇದರಲ್ಲಿ ಆಲ್ರೆಡಿ ಒಂದು ಸಲ ಕಟಾವು ಮಾಡಿದ್ದೀವಿ, ಮತ್ತು ಇವಾಗ ಕಾಯಿ ಕಚ್ಚಿದೆ. ಇಲ್ಲಿದೆ ಕಾಯಿ, ಸಣ್ಣ ಕಾಯಿ. ಇವಾಗ ಇನ್ನೊಂದು ಗಿಡ ಬಂದಿದೆ, ಇನ್ನೊಂದು ಆಲ್ರೆಡಿ ಅಲ್ಲಿ ಮೇಲಿದೆ, ಅದು ಆಲ್ರೆಡಿ ಹಣ್ಣಿಗೆ ಬಂದಿದೆ. ನೋಡಿ ವೀಳ್ಯದೆಲೆ ಗಿಡ ಇದು. ಪ್ರತಿ ಹಬ್ಬಗಳಿಗೆ ಹೇಗೆ ಇಲ್ಲ ಅಂದರೂ 1,500 2,000 ರೂಪಾಯಿ ದುಡ್ಡು ಮಾಡ್ಕೊಡುತ್ತೆ. ತೆಂಗಿಗೆ ಹಬ್ಬಿಸಿರೋದು.
ಪ್ರತಿ ವರಲಕ್ಷ್ಮಿ ಹಬ್ಬ, ಗಣೇಶನ ಹಬ್ಬ ಮತ್ತು ಯುಗಾದಿ ಹಬ್ಬಗಳಲ್ಲಿ ನಾನೇ ಒಂದು 500ರಿಂದ 1000 ಎಲೆ ಕೂದು ತೊಗೊಂಡೋಗಿ ನನ್ನ ಅಂಗಡಿ ಹತ್ರನೇ ಮಾರಾಟ ಮಾಡ್ಕೊಳ್ತೀನಿ. ಒಂದು ಎಲೆ ₹1 ಅಂದರೂ ಖಾಲಿ ಆಗುತ್ತೆ. ಚೆನ್ನಾಗಿದೆ, ಯಾವುದೇ ರೀತಿ ಖರ್ಚಿಲ್ಲ. ಸಾವಯವ ಕೃಷಿಲಿ ಇದೇ ನಮಗೆ ಬೆನಿಫಿಟ್ ಇರೋದು. ಖರ್ಚು ಕಡಿಮೆ, ಆದಾಯ ಜಾಸ್ತಿ. ₹1 ಖರ್ಚು ಮಾಡಿ ₹1 ಲಾಭ ತೆಗಿಯೋಕ್ಕಿಂತ ನಾವು ಏನೂ ಖರ್ಚು ಮಾಡಿದ್ರೆ ₹1 ಲಾಭ ಬಂದರೆ ಉತ್ತಮವಲ್ಲ. ಆ ರೀತಿ ಮಾಡ್ತಾಯಿದ್ದೀವಿ ನೋಡಿ. ಇದು ವಾಟರ್ ಆಪಲ್ಲು. ಆಲ್ರೆಡಿ ಒಂದು 4 ಸಲ ಕಟಿಂಗ್ ಮಾಡಿದ್ದೀನಿ. ಒಂದು ಗಿಡದಿಂದ ಹೆಂಗೆ ಇಲ್ಲ ಅಂದರೂ 100 kg ಕಡಿಮೆ ಇಲ್ಲ, 100 kg ಅಂತೂ ಬಂದೇ ಬರುತ್ತೆ. ಆಲ್ರೆಡಿ ಒಂದು 4 ಸಲ ಕಟ್ ಮಾಡಿದ್ದೀನಿ. ಒಂದು ಜೇನಲ್ಲ, ಅದು ಕೆಂಜ್ಗ. ಒಂದು 4 ಸಲ 15 kg ಕಟ್ ಮಾಡಿದ್ದೀನಿ. 60 kg ಕೊಟ್ಟಿದ್ದೀನಿ ₹100 ಹಂಗೆ. ₹6,000 ದುಡ್ಡಾಗಿದೆ ಇದು ಒಂದೇ ಗಿಡದಿಂದ. ಕೆಲವ್ರು ಹೇಳ್ತಾರೆ ನಾವು ₹200 ಕೊಡ್ತೀವಿ, ₹300 ಕೊಡ್ತೀವಿ ಅಂತಾರೆ. ಕೆಲವರು ಅದನ್ನು ಮಾರುಕಟ್ಟೆನೂ ಕಂಡುಹಿಡ್ಕೊಳ್ದಿರೋರು ಲಾಸ್ ಆಗ್ತಾಯಿರೋರು ಇದ್ದಾರೆ. ಮಾರುಕಟ್ಟೆ ಕಂಡುಹಿಡ್ಕೊಂಡಿದ್ರೆ ಮಾತ್ರ ಅದು ಯೂಸ್ ಮಾಡೋಕ್ಕೆ ಸಾಧ್ಯ. ಮತ್ತು ಹಣ ಸಂಪಾದನೆ ಮಾಡಿದೆ. ಈ ಗಿಡ ಆಲ್ರೆಡಿ ₹6,000 ಸಂಪಾದನೆ ಮಾಡಿದೆ. ಇದು ಒಂದೇ. ನಮ್ಮ ಮನೆ ಬಳಕೆಗೆ ಯೂಸ್ ಮಾಡಿ ನನ್ನ ಫ್ರೆಂಡ್ ಸರ್ಕಲ್ ಬಂದವರು ಕಿತ್ಕೊಂಡು ತಿಂದು ಕೂಡ ₹6,000 ಈ ಗಿಡದಿಂದ ಬಂದಿದೆ. ಎಷ್ಟಿದೆ ಈ ಥರದ್ದು ಗಿಡ ಮರ? ಈ ಥರದ ಗಿಡ ನಾನು ಒಟ್ಟು 6 ಇದೆ. ಇಲ್ಲೊಂದಿದೆ. ಯಾರೋ ನಮ್ಮ ಅಭಿಮಾನಿಗಳು ಕೆಲವರು ಈ ಕಡೆ ಬೆಂಕಿ ಹಾಕ್ಬಿಟ್ಟು ಗಿಡ ಎಲ್ಲ ಸುಟ್ಟಾಕ್ಬಿಟ್ರು. ಹಳ್ಳಿ ಅಂದಮೇಲೆ ಅದೆಲ್ಲ ವೈಷಮ್ಯಗಳು ಇರ್ತವೆ. ಯಾರೋ ಮಾಡಿರ್ತಾರೆ, ಇಲ್ಲ ಅದೇ ಅನಾಚಕ್ಕ ಅದೇ ಹತ್ಕೊಂತೋ, ಇಲ್ಲ ಯಾರೋ ಬೇಕು ಅಂತ ಹಾಕಿದ್ರೋ ಗೊತ್ತಿಲ್ಲ. ಇದೆಲ್ಲ ಒಂದು ಸ್ವಲ್ಪ ಬರ್ನ್ ಆಗೋಗಿತ್ತು. ಓಕೆ, 6 ಗಿಡ ಇದೆ, 6 ಮರ ಇದೆ ಅಂತಂದ್ರೆ 6,000 ಒಂದೊಂದು ಮರದಿಂದನೂ ಸಿಗುತ್ತಾ? ಕೊನೆ ಪಕ್ಷ 2,000 ಲೆಕ್ಕ ಹಾಕೊಂಡ್ರು 12,000 ವರ್ಷಕ್ಕೆ ಸಿಗುತ್ತೆ. ಯಾವುದೋ ಬದುವಲ್ಲಿರುವಂಥದ್ದು, ಯಾವುದೇ ರೀತಿ ಇದರಿಂದ ತೊಂದರೆ ಏನಿಲ್ಲ ನಮಗೆ. ತಿನ್ನೋಳಿ ಕೀಟದ ಬಾಧೆ, ಗೀಟ ಅದ್ರ ಬಗ್ಗೆ ನಮಗೆ ಸಮಸ್ಯೆನೇ ಇಲ್ಲ ಸರ್. ನಮ್ಗೆ ಯಾವುದು ರೋಗದ ಸಮಸ್ಯೆನೇ ಇಲ್ಲ. ನಾವು ಯಾವುದು ಅದೇ ಎಂತ ಹುಳಿದ್ರು ತಿನ್ಕೊಬಿಡ್ತದೆ ಸರ್. ಕೀಟಗಳಿದ್ರೆ ಅದೇ ತಿನ್ಕೊಳುತ್ತೆ ಸರ್. ಅದಕ್ಕೆ ಇವಾಗ ತೊಂದರೆ ಆಗೋ ಯಾವುದೇ ಕೆಮಿಕಲ್ಸ್ ಹಾಕಿದ್ರು, ಕೂಡ ಕೆಂಜಿಗೆ ಇರ್ತಾ ಇರಲಿಲ್ಲ ತೋಟಗಳಲ್ಲಿ. ನಾವು ಯಾವುದೇ ರೀತಿ ಕೆಮಿಕಲ್ಸ್ ಹಾಕ್ತಾ ಇರೋದ್ರಿಂದ ನೋಡಿ ಕೆಂಜಿಗೆ ಎಷ್ಟಿದೆ. ಹಾರ್ವೆಸ್ಟ್ ಮಾಡಕ್ ನಿಮ್ಗೆ ಕಷ್ಟ ಆಗಲ್ವಾ? ಏನ್ ತೊಂದರೆ ಆಗಲ್ಲ ಸರ್. ಒಂದೆರಡು ಕಚ್ಚವೆ, ಏನು ಮಾಡೋಕ್ಕಾಗಲ್ಲ. ಕಚ್ಚಿದಾಗ ಅವು ಬದುಕಬೇಕಲ್ಲ. ಇದೆಯಾ ಸರ್? ಇದು ವಾಟರ್ ಆಪಲ್ಲು. ಇದೊಂದೇ ವೆರೈಟಿ ಹಾಕಿರೋದಾ? ಇನ್ನೂ ಸ್ವೀಟ್ ಆಗಿರೋ ಬರ್ತವೆ ಇವು ವಾಟರ್ ಆಪಲ್? ಇನ್ನೂ ಬರುತ್ತೆ, ಬಟ್ ಇನ್ನೂ ಅಲ್ಲೊಂದಿದೆ, ಅದು ವೈಟ್ ಇದೆ. ವೈಟ್ ಇವಾಗ ಹೂ ಬಿಟ್ಟಿದೆ. ಇದು ವೈಟ್ ವಾಟರ್ ಆಪಲ್ ಗಿಡ. ಇಲ್ಲಿ ನೋಡಿ ಬಿಟ್ಟಿದೆ ಆಲ್ರೆಡಿ. ಹೂನು ಕಚ್ಚಿದೆ, ಜೊತೆಗೆ ಕಾಯಿನೂ ಬಿಟ್ಟಿದೆ. ಇದು ತುಂಬ ಇದರಲ್ಲಿ ಬೀಜ ಬರುತ್ತೆ, ಅದರಲ್ಲಿ ಬೀಜ ಬರಲ್ಲ. ಗ್ರೀನ್, ಇದು ಗ್ರೀನ್ ವಾಟರ್ ಆಪಲ್ ಗಿಡ. ವೈಟು ಥರ ಕಾಣಿಸುತ್ತೆ, ಗ್ರೀನ್ ಅಂತ ಹೇಳ್ತೀವಿ. ಇದು ತುಂಬ ಬಿಡುತ್ತೆ, ಇದೂ ತುಂಬ ಬಿಡುತ್ತೆ. ಒಂದು ಬ್ಯಾಚ್ ವೈಸ್ ಬಿಟ್ಟು ನಮಗೆ ವರಮಾನಕ್ಕೇನು ತೊಂದರೆ ಇಲ್ಲ. ಸೈಡಿಂದ ದುಡ್ಡು ಬರ್ತಾ ಇರೋದಕ್ಕೆ. ಹೌದು, ಬೆಳೆ ಒಂದು ಕಡೆ ಆದರೆ ಇವು ಸಣ್ಣ ಪುಟ್ಟ ಲಾಭಾಂಶಗಳು ತಂದುಕೊಡ್ತಾ ಇದೆ. ನೋಡಿ ಕೆಂಜಿಗದ ಗೂಡು ಹೇಗಿದೆ. ಇಷ್ಟಿರ್ಬೇಕಾದ್ರೆ ಯಾವ ಕೀಟ ಬರುತ್ತೆ ಸರ್? ಹೌದು. ಇದರಿಂದ ನಮಗೆ ಹಾರ್ವೆಸ್ಟ್ ಮಾಡೋಕೆ ಒಂದು ತೊಂದರೆ ಅನ್ನೋದು ಬಿಟ್ಟರೆ ಬೇರೆ ರೀತಿಯ ತೊಂದರೆ ಇಲ್ಲ. ಬರೋ ಗಿಡಗಳೆಲ್ಲ ಮಿತ್ರ ಕೀಟದ ಥರ ಎಲ್ಲ ಬೇರೆ ನಮಗೆ ಶತ್ರು ಕೀಟಗಳೆಲ್ಲ ಅದೇ ತಿನ್ಕೊಳ್ಳುತ್ತೆ. ಇವೆಲ್ಲ ಎಷ್ಟು ವರ್ಷದ ಮರಗಳಿವು? ಇದು 6 ವರ್ಷದ ಗಿಡಗಳು ಸರ್. 6 ವರ್ಷದ? ಎಲ್ಲ 6 ವರ್ಷದ ಗಿಡಗಳು. ಇಲ್ಲೊಂದು ಸ್ವಲ್ಪ ನೆರಳಾದ್ರಿಂದ ಇದೊಂದು ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆ ಆಗಿದೆ. ಅದು ಚೆನ್ನಾಗಿ ಬಂದಿದೆ. ಈ ಥರ ಟೀಕ್ ಗಿಡಗಳು ಹಾಕೊಂಡಿದ್ದೀರಾ ಮರಗಳು? ಟೀಕ್ ಮರಗಳಿಲ್ಲ ಸರ್, ಕಡಿಮೆನೇ ಇರೋದು. ಟೀಕ್ ಕಡಿಮೆ ಇದೆ, ಒಂದು 3-4 ಹಾಕಿದ್ವಿ ಅಷ್ಟೇ. ಬಾರ್ಡ್ರಲ್ಲಿ ಹಾಕಿಲ್ಲ. ಬೇರೆ ಹಣ್ಣಿನ ಗಿಡಗಳನ್ನೇ ಸೇರಿಸಿದ್ವಿ. ಈಗ ನಿಮಗೆ ಈ ತೋಟದಿಂದ ಬರ್ತಾ ಇರೋವಂಥದ್ದು ತೆಂಗು, ಪಪ್ಪಾಯ, ಬಾಳೆ, ಪಪ್ಪಾಯ, ವಾಟರ್ ಆಪಲ್ಲು, ಬಟರ್ ಫ್ರೂಟ್ಸು, ಮತ್ತು ಹಲಸಿದೆ. ಬಾರ್ಡ್ರಲ್ಲಿದೆ, 4 ಗಿಡ ಇದೆ. ಬಟ್ ಅದು ಇವಾಗ ಸಣ್ಣ ಹೂ ಕಚ್ಚಿದೆ. ಹಲಸಿನ ಗಿಡಗಳಿದೆ, ಎಲ್ಲ ಚಿಕ್ಕ ಗಿಡಗಳೇ ಸರ್. ಬನ್ನಿ, ಹೀಗೆ ಇಲ್ಲಿ ಬಟರ್ ಫ್ರೂಟ್ಸ್ ಗಿಡಗಳಿದೆ. ಕಳೆದ ಒಂದು 4-5 ತಿಂಗಳ ಹಿಂದೆಗಡೆ ಅದು ಹೇಗೆ ಬೆಂಕಿ ಹತ್ಕೊಂತು ಅಂತ ಗೊತ್ತಿಲ್ಲ. ಇಲ್ಲಿ ಸುಮ್ಮನೆ ಹತ್ಕೊಳ್ಳಲ್ಲ, ಯಾರೋ ಹಸಿದ್ರೆ ಮಾತ್ರ ಹತ್ಕೊಳ್ಳೋದು. ಈ ಸೈಡೆಲ್ಲ ಬೆಂಕಿ ಹತ್ಕೊಂಡು ಎಲ್ಲ ಗಿಡಗಳೆಲ್ಲ, ಹಣ್ಣಿನ ಗಿಡಗಳೆಲ್ಲ ಹೋಗ್ಬಿಡ್ತು. ಇದೊಂದು ಗಿಡ ಅರ್ಧ ಸುಟ್ಟಿದ್ರು ಕೂಡ ನಾನು ನೀರು ಕೊಟ್ಟು ಚೆನ್ನಾಗಿ ಉಳಿಸ್ಕೊಂಡೆ.
ಅರ್ಧ ಸುಟ್ಟೋಗಿದೆ, ಅರ್ಧದ್ರಲ್ಲಿ ಇಷ್ಟು ಬಟರ್ ಫ್ರೂಟ್ಸ್ ಇದೆ. ಇದು ಆಲ್ರೆಡಿ ಇದು ಒಂದು 60 kg ಕಟ್ ಮಾಡಿದ್ದೀನಿ. ಬೆಂಗಳೂರಿಗೆ 1-2 ಸಲ ಕಳಿಸ್ಕೊಟ್ಟಿದ್ದೆ. ಇವಾಗ ಮತ್ತೆ ಇಲ್ಲಿ ಬರುವಂಥ ನಮ್ಮ ಗ್ರಾಹಕರು ಮತ್ತು ಫ್ರೆಂಡ್ಸ್ ಸರ್ಕಲ್ಗೆ ಒಂದು 60 kg ಕಟ್ ಮಾಡಿದ್ದೀನಿ. 100 kg ಬಂದೇ ಬರುತ್ತೆ ಸರ್, ಒಂದು ಗಿಡದಲ್ಲಿಂದ 100 kg ಬರುತ್ತೆ. 200 ರೂಪಾಯಿ ಹಂಗೆ ಮಾರಾಟ ಮಾಡ್ತಾಯಿದ್ದೀವಿ. ಈ ಸೀಸನ್ನು ಬೇಸಿಗೆ ಸೀಸನ್ ಆದ್ರಿಂದ ಬಿಸಿಲುಗಾಲದಲ್ಲಿ ಬೇಡಿಕೆ ಜಾಸ್ತಿ ಇರುತ್ತೆ, ಅದರಿಂದ 200 ರೂಪಾಯಿ ಕೊಡ್ತಾಯಿದ್ದೀವಿ. ಇಲ್ಲದೇ ಇದ್ದಾಗ 100 ರೂಪಾಯಿ ಕೊಡ್ತೀವಿ. ಈ ಜೂನ್ ಜುಲೈ ಟೈಮಲ್ಲಿ ಮತ್ತೆ ಇದು ಹೂ ಕಚ್ತಾ ಇದೆ ನೋಡಿ, ಇಲ್ಲೆಲ್ಲ ಕಾಯಿ ಆಗಿರಬೇಕು. ಇಲ್ಲಿದೆ ನೋಡಿ, ಇದೆಲ್ಲ ಜೂನ್ ಜುಲೈಗೆ ಬರುತ್ತೆ. ಈಗಾಗಲೇ ಹೂ ಕಚ್ಕೊಂಡು ಬರ್ತಾ ಇದೆ. ಓಕೆ, ಇದು ಜೂನ್ ಜುಲೈಗೆ ಬರುತ್ತೆ, ಅವಾಗ ಬೇಡಿಕೆ ಕಡಿಮೆ ಇರುತ್ತೆ, 100 ರೂಪಾಯಿ ಕೊಡ್ತೀವಿ ಅವಾಗ. ಇದು ಬಲೂನ್ ವೆರೈಟಿ ಥರನಲ್ಲ? ಬಲೂನ್, ಇದು ಬಲ್ಪ್ ಅಂತಾರೆ, ಬಲ್ಪ್ ವೆರೈಟಿ. ಅಲ್ಲೊಂದು ಗಿಡ ಇತ್ತು, ಅದು ಎಲ್ಲ ಬೀಜದ ಗಿಡಗಳು, ಎಲ್ಲ ಬೀಜದ ಗಿಡನೇ ಸರ್. ಜ್ಯೂಸ್ ಅಂಗಡಿಯಲ್ಲಿ ಬೀಜ ಈಸ್ಕೊಂಡ್ಬಂದು ತಗೊಂಬಂದು ಒಂದು ಪಾಟಲ್ಲಿ ಹಾಕಿ ಗಿಡಗಳು ಬಂದಮೇಲೆ ತಂದು ನೆಟ್ಕೊಂಡಿದ್ದು. ಓಕೆ, ಯಾವುದೂ ಕಸಿ ಗಿಡಗಳು ತಂದಿಲ್ಲ. ಮಾಡಿದ್ವಿ. ರೇಷ್ಮೆ ಬೆಳೀತಾ ಇದ್ವಿ ಮೊದಲು. ರೇಷ್ಮೆ ಬೆಳೀತಾ ಇದ್ದಾಗ ಅದು ರೇಷ್ಮೆನ ಇಲ್ಲೇ ಹುಳು ಸಾಕಣೆ ಮಾಡ್ತಾಯಿದ್ವಿ ರೇಷ್ಮೆನ. ಇವಾಗ ಅದನ್ನು ಕ್ಲೋಸ್ ಮಾಡಿದ್ದೀವಿ ಬೆಂಕಿ ಬಿದ್ದ ಮೇಲೆ. ಇದು ಆಲೆ ಮನೆ ಮಾಡಿದ್ವಿ, ದೊಡ್ಡ ಮಟ್ಟದಲ್ಲಿ ಪ್ರಮಾಣದಲ್ಲಿ ಮಾಡಬೇಕಾಗಿತ್ತು, ಅದಕ್ಕೆ ಇದನ್ನು ಊರಿಗೆ ಶಿಫ್ಟ್ ಮಾಡಿದ್ವಿ. ಮೊದಲು ನಾನು 9 ವರ್ಷದ ಹಿಂದಗಡೆ ನಾನು ಕಬ್ಬು ಬೆಳೀತಾ ಇದ್ದಾಗ ಒಂದು ಗ್ಯಾಸ್ ಮತ್ತು ಒಂದು ಪಾತ್ರೆಯಲ್ಲಿ ಬೆಲ್ಲ ತಯಾರು ಮಾಡಿ ಮಾರಾಟ ಮಾಡ್ತಾಯಿದ್ದು, ಡೈಲಿ 10 kg 5 kg. ಇವಾಗ ಅದನ್ನೇ ಮಾರುಕಟ್ಟೆ ಒಂದೊಂದು ಸ್ವಲ್ಪ ನಾನು ಪ್ರಾಮಾಣಿಕವಾಗಿ ಕೊಡ್ತಾ ಇರೋದ್ರಿಂದ ಈಗ ಪ್ರತಿದಿನ 300-400 kg ಬೆಲ್ಲ ಮಾರಾಟ ಮಾಡುವಷ್ಟು ಗ್ರಾಹಕರು ನಮ್ಮನ್ನ ನಂಬಿ ನಮ್ಮ ಹತ್ರ ಬಂದು ಬೆಲ್ಲ ತೊಗೊಂಡೋಗ್ತಾರೆ. ಪ್ರಾಮಾಣಿಕವಾಗಿ ಸಾವಯವದಲ್ಲಿ ಬೆಳೆದಿರುವಂಥ ಕಬ್ಬನ್ನ ತೊಗೊಂಡು ಪ್ರಾಮಾಣಿಕವಾಗಿ ಸಾವಯವ ಬೆಲ್ಲ ಕೊಡ್ತಾಯಿದ್ದೀವಿ. ಕೊನೆಯದಾಗಿ ನಾನು ಇಷ್ಟೇ ಹೇಳೋದು, ಭೂಮಿಗೆ ವಿಷ ಹಾಕ್ಬಿಡಿ, ದಯವಿಟ್ಟು ಭೂಮಿನ ಉಳಿಸಿ. ಮುಂದಿನ ಪೀಳಿಗೆಗೆ ನಾವು ಏನು ಬಳುವಳಿಯಾಗಿ ಕೊಡ್ತೀವೋ ಗೊತ್ತಿಲ್ಲ, ಹಣ ಕೊಡ್ಬೋದು, ಬೇರೆ ಮನೆ ಕೊಡ್ಬೋದು, ಬಟ್ ಭೂಮಿನ ಆರೋಗ್ಯಕರವಾಗಿ ಉಳಿಸಿ ಕೊಡಬೇಕು ಅಂದರೆ ಈಗಿನ ಪೀಳಿಗೆಯವರೇ ಕಾರಣ. ಅದಕ್ಕೆ ದಯವಿಟ್ಟು ವಿಷ ಕಡಿಮೆ ಹಾಕಲೇಬೇಕು ಅನ್ನೋರು ಕಡಿಮೆ ಯೂಸ್ ಮಾಡಿ, ದಯವಿಟ್ಟು ಭೂಮಿನ ಆರೋಗ್ಯಕರವಾಗಿ ಮುಂದಿನ ಪೀಳಿಗೆಗೆ ಬಳುವಳಿಯಾಗಿ ಕೊಡಿ. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್.